ಮನೆಯಲ್ಲಿ ಇರಲಾಗಿ ಹಸ್ತಿನಾವತಿಯ ಪುರಿಯ ಧರೆಯನಾದ ದುರ್ಯೋಧನ ಸುತನಾದ ಲಕ್ಷಣನಿಗೆ ನನ್ನ ಮಗಳನ್ನು ಕೊಡುವುದೆಂದು ಹೇಳ್ತಿರುವೆಯಾ? ಸಹಜವಾಗಿ ಹೇಳಬಲ್ಲ ಸುಂದರಿ. ಮನಸ್ಸು ಒಪ್ಪಲಾರದ ಕಾಂತ ಸುಂದರಿ. ಹೇ ಪ್ರಾಣಕಾಂತೆ, ಭಾರತ ತಾಯಿ ನೀನು ನಮ್ಮ ಮಗಳನ್ನ ಹಸ್ತೈಶ್ವರ್ಯ ಸಂಪನ್ನನಾದ ಲಕ್ಷಣ ಕುಮಾರಿಗೆ ಕೊಟ್ಟರೆ ನಮ್ಮ ಮಗಳ ಸುಖದಿಂದ ಇರುವ ಅದನ್ನು ಬಿಟ್ಟ ನೀನು ಸಹ ಸತ್ಯಭಾಮ ಕೃಷ್ಣ ಸುಭದ್ರೆಯಂತೆ ಮಾತನಾಡುತ್ತಿರುವೆಯಲ್ಲ, ನಿನಗೆ ಅದು ಹುಚ್ಚ ಹಿಡಿದಿರುವುದು ಸತ್ಯ ಆಲೋಚನೆ ಮಾಡಿಸಿದರೆ ಅಂದ ಸೋದರ ನಿನ್ನ ತಂಗಿಗೆ ಮಾತನ್ನು ಕೊಟ್ಟಿರುವೆಯಲ್ಲ, ಕೊಟ್ಟ ಮಾತು ತಪ್ಪುವೆ, ವಚನ ಕಷ್ಟನಾಗುವೆ. ಆತ ನಿನ್ನ ತಂಗಿಯಾದ ಸುಭದ್ರಿಗೆ ಏನಂತ ಹೇಳಿದೆ? ಆತ ಕೊಟ್ಟ ಮಾತು ತಪ್ಪಬೇಡ ಕಾಂತ ಬಿಡೋ ಅಂತ. ನಿನ್ನ ಮನಸ್ಸಿನಂದ ಕಂಡಿರುವಂತೆ ನಾನೇನಾದರೂ ಮಾತನಾಡಿರುವನೇ ಹೇಗೆ? ರಮಣೆ ಸತ್ಯನಾಗಲೇ ಏನು ಹೇಳಿದೆ? ಏನಂತ ಹೇಳಿದೆ? ಅಂತೇನೆ ತೊತ್ತು ಕೂಳಿಗೆ ಕಟ್ಟಿ ಇಲ್ಲದೆ ಆ ಪಾಂಡವರ ಮನೆಗೆ ನನ್ನ ಮಗಳನ್ನು ಕೊಡೋದಕ್ಕೆ ನನಗೆ ಸ್ವಲ್ಪವಾದರೂ ಇಷ್ಟ ಇಲ್ಲ ಅಂತ ಏನೋ ನೀನು ಮಾತು ಕೊಟ್ಟೆ ಎಂದು ನಾನು ಸುಮ್ಮನೆ ಇದ್ದೆ. ಪ್ರಾಣೇಶ್ವರ ಏಕರಿಂದ ಮಾತು ಕೇಳಿ ನಮಗೆ ಮನದಿಗೆ ಬಹಳ ಸಂತೋಷವಾಯಿತು ಕಾಂತ. ಪ್ರಾಣಕಾಂತೆ, ನಿನ್ನ ಮನಸ್ಸಿಗೆ ಸರಿಯಾಗಿ ನನ್ನ ಮನಸ್ಸು ಸಂತೋಷವಾಯಿತು. ಶಶಿರೇಖೆಯನ್ನು ಅಭಿಮನ್ಯುನಿಗೆ ಕಟ್ಟಿ ವಿವಾಹ ಮಾಡಿದರೆ ನಿನ್ನ ಮನಸ್ಸು ಎಲ್ಲಿ ನಂದುಕೊಂಡಿದ್ದೀಯ ಎಂದು ನನಗೆ ಬಹಳ ಸಂಕೋಚಿತವಾಯಿತು. ರಾಣೆ ಪಣಬೇಡಿ ಸುಂದರಿ, ಸುಂದರಿ Kita
ಸಂತೋಷವಾಯಿತು ಕಾಂತ. ಹೇ ಪ್ರಾಣ ಕಾಂತೆ, ಆದರೆ ಈಗ ಸುಭದ್ರಿ ಸತ್ಯಭಾಮ ನಮ್ಮ ಕಡೆ ಬರುವಂತೆ ಕಾಣುತ್ತವರು. ಅವರಿಗೆ ಏನಂತ ಹೇಳಬೇಕಂತ ಬರುವಂತ. ಹೇ ದೇವಿ, ಹೇ ದೇವಿ, ಅವರ ಚಿಂತೆಯ ಬಿಟ್ಟು ಬಿಡು. ನೀನು ಏನು ಹರಿಯದವರಂತೆ ಸುಮ್ಮನಿದ್ದರೆ ಸಾಕು. ನನ್ನ ಚಮತ್ಕಾರದಿಂದ ಅವರಿಗೆ ತಕ್ಕ ಸಮಾಧಾನವನ್ನ ಹೇಳಬೇಡ. ಇನ್ನು ನೀನು ನಿನ್ನ ಹಂತಪುರಕ್ಕೆ ತರಲವಂತರಾದ ರೇವತಿಯ ಮುಗಿದು ನನ್ನ ಅಂದನಾದ ಬಲರಾಮನು ಮಗಳನ್ನು ಕೊಡುತ್ತೇನೆಂದ ಆದ ಪ್ರಮಾಣವನ್ನು ಮಾಡಿ ಈಗ ಕೌರವನ ಮಗನಿಗೆ ಕೊಡುತ್ತೇನೆಂದು ಹೇಳುತ್ತಿರುವರು. ಇದಕ್ಕೆ ಗತಿಯನ್ನು ಮಾಡಬೇಕು ಅಣ್ಣ ಸುಬ್ರಹ್ಮಣ್ಯ. ಅಮ್ಮ ಬಾಸುರಾಂಗಿಯಾದ ಸುಭದ್ರ, ಹೀಗೆ ನಡೆದ ವಾರ್ತೆಯು ಸ್ವಲ್ಪವಾದರೂ ತಿಳಿಯದವನಿಗೆ ಪುರಾವಾಸನಾದ ಕೇಶವನಿಗೆ ಸೂಚನೆ ಮಾಡಿ ತಾನೊಬ್ಬನೇ ಸಹಮಾಸಯ ಕೈದಿರುವೆನು. ಇಂಥ ಗತಕಾದ ಕೈಲಾಸ ಮಾಡಿದ ನಮ್ಮ ಪಾರ್ಥನ ಸತಿ ಮುಂದೇನು ಮಾಡುವೆ ಮಗನ ಗತಿ. ಅಣ್ಣಯ್ಯ, ತಂಗಿ ಸುಭದ್ರ, ಮಗನ ಗತಿ ಏನು ಮಾಡುವೆಂದು ಕೇಳಿದೆಯಾ? ಹೌದು ಸುಭದ್ರ, ಇದಕ್ಕೆ ನೀನೇ ದಾರಿಯನ್ನು ತೋರಿಸಬೇಕು ದೇವ, ನೀನು ಮಾಡ್ತವ. ಹೇಳುವನು ಚೆನ್ನಾಗಿ ಕೇಳು ಸುಭದ್ರ. ಚೆನ್ನಾಗಿ ಹೇಳು ಅಣ್ಣಯ್ಯ. ಇದು ಏನು ವಿಚಿತ್ರವಾದ ಸುದ್ದಿಯನ್ನು ಹೇಳುತ್ತಿರುವೆ? ಶ್ರೇಷ್ಠನಾದ ಬಲರಾಮನು ದುಷ್ಟನಾದ ದುರ್ಯೋಧನ ಮಗನಿಗೆ ಇಂದು ಮುಖಯಾದ ಮಗನನ್ನು ಕೊಡುವುದಕ್ಕೆ ಇಷ್ಟಪಟ್ಟೆನು. ನನ್ನ ಎದುರಿನಲ್ಲಿ ಪ್ರಮಾಣ ಮಾಡಿದ ಮಾತು ಮರೆತು ಬಿಟ್ಟೆನು. ಅದೇನು ಕೇಳು ನಡೆಯಮ್ಮ ತಂಗಿ ಶುಭಾಂಗಿ. ಹಾಗಾಗಿ ಬಾಂಡಯ್ಯ ಹೋಗೋಣ. ಹೇಳುವನು ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳುವುದು? ಅಣ್ಣಾನೆ ಕೇಳು ನೀನು ಎನ್ನ ನುಡಿಯ ಲಾಲಿಸೀಗ. ಅಣ್ಣಾನೆ ಕೇಳು ನೀನು. ಅಪ್ಪು ಹೇಳ್ತಿರವಲ್ಲ ಚೆನ್ನಾಗಿ ಕೇಳು.
ಅವನ ಯುವಕನಾದ ಹೌಲಕ್ಷನಿಗೆ ಇಂದು ಮುಖಿಯಾದ ಮಗಳನ್ನು ಕೊಡುವುದಕ್ಕೆ ತಾಂಬೂಲಗಳನ್ನು ಗ್ರಹಿಸಂತೆ ತಿಳಿಯದಿರುವೆ. ಆಹೋ ಅಗ್ರಜ, ತಮ್ಮ ಹರಿಜ, ಸೂರ್ಯ ಚಂದ್ರಾದಿಗಳ ಗತಿ ತಪ್ಪಿ ನಡೆದರೂ ಕೊಟ್ಟ ಮಾತು ತಪ್ಪೋದಿಲ್ಲವೆಂದು ಸುಭದ್ರಾಗಿ ಕರದಲ್ಲಿ ಕರವಿಟ್ಟು ಪ್ರಮಾಣ ಮಾಡಿದ ಮಾತು ಮರೆತು ಬಿಟ್ಟೇನು. ಅನ್ನ ಎಲ್ಲಿಂದ ಬಂದು ನಿನಗಿಂತ ದುರ್ಗುಣ? ಆಹೋ ತಮ್ಮ ಕೃಷ್ಣ, ಆಹೋ ದೇವತಿ ರಮಣ, ನಿನ್ನ ಮನಸ್ಸಿನಲ್ಲಿರುವ ಎಚ್ಚರವನ ಬಲ್ಲಿರುವನ ಆ ಬಡಭಕ್ತರ ಮಗನಾದ ಅಭಿಮಾನ್ಯನಿಗೆ ಕೊಡಬೇಕೆಂಬುದು ನಿನ್ನಲ್ಲಿ ಒತ್ತಾಯಿಸುತ್ತದೆ. ಆಹೋ ತಮ್ಮ ಕೃಷ್ಣ, ಆಹೋ ಅಗ್ರಜ, ತಂಗಿಯಾದ ಸುಭದ್ರಿ ಸಂಪತ್ತ ಕಣ್ಣಿನಿಂದ ನೋಡಿ ಮತ್ತೆ ಹರಿಯವನಿಗೆ ಬರಬೇಕೆಂದು ಹೇಳಿದ್ಯಾ? ಎಂಥ ಮಾತನ್ನ ಹೇಳಿದೆ? ಅಡಿಮೆಯಲ್ಲಿ ಬಿದ್ದ ಕಾಲವಂ ಕಳೆಯುವ ಬಡಭಕ್ತನ ಮಗನಿಗೆ ಮಗಳನ್ನು ಕೊಟ್ಟರೆ ನಮ್ಮ ಮಗನ ಏನು ಸುಖ ಬರುವ? ಆಹೋ ತಮ್ಮ ಕೃಷ್ಣ, ಆಹೋ ಅಲಧರನೆ, ಇಂಥ ಮಗಳನ್ನು ಆ ಮನೆಗೆ ಕೊಟ್ಟರೆ ನಮ್ಮ ಹೆಣಕ್ಕೆ ನಾವೇ ಕಲ್ಲೆಸಿದಂತೆ ಆಗಬಹುದು. ಆದ ನಿಷ್ಠೂರವಾಗಲ ಮಧ್ಯರಂತ ಮಗನನ್ನು ನಾನು ಗಡನಾರನು ಸೌರ್ಯ ಬತ್ತಾನೆ. ಆಹೋ ರೇವತಿ ರಮಣ, ಆಹೋ ಸತ್ಯ ಬಾಬರಮಣ, ಹೇಳುವನ ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿಲ್ಲ ಹುಡುಗ? ಕೇಳು ಅನ್ನನೇ ಎನ್ನ ನುಡಿಯನು, ಕೇಳು ಅಲಧರನೆ, ನೀ ಕೇಳು ಅಲಧರನೆ. ಕೇಳು ಅನ್ನನೇ ಎನ್ನ ನುಡಿಯನು, ಕೇಳು ಅಲಧರನೆ, ನೀ ಕೇಳು ಅಲಧರನೆ. ಆಹೋ ರೇವತಿ ರಮಣ, ಚೆನ್ನಾಗಿ ಕೇಳು. ಪಾಂಡವರನ್ನು ಅಡಿಗಡಿಗೆ ಬಡವರೆಂದು ಅಣಬೇಡ. ಪಾಂಡವರನ್ನು ಅಡಿಗಡಿಗೆ ಬಡವರೆಂದು ಅಣಬೇಡ. ಲಾಲಿಸಿ ಕೇಳು ನುಡಿಯನ್ನು. ಅವರು ಚೆನ್ನಾಗಿ ಕೇಳು. ಲಾಲಿಸಿ ಕೇಳು ನುಡಿಯನ್ನು, ಕೇಳು ಅಲಧರನೆ, ನೀ ಕೇಳು ಅಲಧರನೆ. ಕೇಳು ಅನ್ನನೇ ಎನ್ನ ನುಡಿಯನ್ನು, ಕೇಳು ಅಲಧರನೆ, ನೀ ಕೇಳು ಅಲಧರನೆ. ಆಹೋ ಅನ್ನ, ಆಹೋ ತಮ್ಮ ಚಕ್ರಾಧರ, ಅಖಂಡ ಕೋದಂಡ ವಿದ್ಯೆ ಪಾಂಡಿತ್ವರಾದ ಪಾಂಡವರನ್ನ ಅಡಿಗಡಿಗೆ ಬಡವರೆಂದು ಬಿಡಿನುಡಿಗಳನ್ನು ಆಡುತ್ತಿರುವೆಯಾ? ಆಹೋ ಅನ್ನ, ಆಹೋ ತಮ್ಮ ಲಕ್ಷ್ಮೀನಾರಾಯಣ, ಮಗನ ಕೊಡುವುದಿಲ್ಲವೆಂದು ಹೇಳುವೆಯಾ? ಆಹೋ ಅಗ್ರಜ, ಆಹೋ ತಮ್ಮ ಹರಿಜ, ಅವರಿಗೆ ಏನು ಕಡಿಮೆ? ಇಂದ್ರನ ಸಹಾಯದಿಂದ ಐರಾವತವನ್ನು ಭೂಮಿಗೆ ತಂದು ಪರಿಪರಿಮಾಣಿಸುವ ಜರುಗಿದೆ ಸಾಕು. ಎಷ್ಟು ಮಂದಿ ಕೌರವರಿದ್ದರು, ಪಾಂಡವರ ಕುಮಾರರಿಗೆ ಹೀಡಾರಿದ್ದರೆ ಅವರಿಗೆ ಸೌಖ್ಯ ತಪ್ಪನ ಕಾಲದಲ್ಲಿ ಈ ಮಾತುಗಳಾಡಿದರು. ಅನ್ನ ಹಲವರನೇ, ಆಹೋ ತಮ್ಮ ಚಕ್ರಾಧರ, ಈ ಮಾತುಗಳಾಡಿದರು ಸುಮ್ಮನೆ. ಪಾಸುರಾಂಗನಾದ ಕೇಶವನ ಮೆಚ್ಚನ ಹಲವರನೇ ಈ ಮಾತುಗಳಾಡಿದರು ಸುಮ್ಮನೆ. ಆಹೋ ತಮ್ಮ ಚಕ್ರಾಧರ, ಆಹೋ ರೇವತಿ ರಮಣ, ಹೋದರೆ ಭಕ್ಷ್ಯಪಡಿಸಿ ಕಠೋರ ಮಾತುಗಳನ್ನು ಹರಬೇಡ. ಗಾಜಪುರ ಹತ್ತಚ್ಚನಾದ ಸುಯೋಧನ ಮಗನಾದ ಲಕ್ಷಣ ಕುಮಾರನಿಗೆ ನನ್ನ ಮೋಹದ ಮುದ್ದ ಮಗನಾದ ಸತಿರೇಖೆಯನ್ನು ಕೊಟ್ಟು ವಿವಾಹ ಮಾಡುವುದು ನಿಜ. ಕುಲಗಿರ ಪರ್ವತಗಳು ಚಲಿಸಿದಾಗಲೂ ಸಪ್ಪ
ಕೊಡಬೇಕೆಂದು ಹೇಳಿದೆಯ ಒಂದವಣ್ಣವರ ಮನೆಗೆ ಕೊಡಬೇಕ ಬಿಟ್ಟು ಗಂಬಕ್ಕ ಕಟ್ಟವರ ಮನೆಗೆ ಕೊಟ್ಟರೆ ನಮ್ಮ ತಂದೆ ತಾಯಿಗಳು ಎಂಥ ಮನೆಗೆ ಕೊಟ್ಟವರೆಂದು ನನ್ನನ್ನು ನಿನ್ನ ಮಗಳಿಗೆ ಹತ್ತಿರಗಳು ಅಮ್ಮ ತಂಗಿಯ ಸುಭದ್ರ ಅಣ್ಣ ಬಲಭದ್ರ ಮೊದಲ ನಿನ್ನನ್ನು ಕೊಟ್ಟ ಮಿಡಿಕೆ ಬದೇ ಸಾಕು ಆ ಬಡ ಭಕ್ತನಿಗೆ ನಿನ್ನನ್ನು ಕೊಡುವುದಕ್ಕೆ ನನಗೆ ಇಷ್ಟವಿಲ್ಲ ನೀನಾಗೆ ಇಷ್ಟಪಟ್ಟೆ ಅದಕ್ಕೆ ಸುಮ್ಮನಾದಮ್ಮ ತಂಗಿ ಶುಭಾಂಗಿ ಅಣ್ಣ ಬಲಭದ್ರ ತಂಗಿಯಾದ ಸುಭದ್ರ ಮನೆಯಲ್ಲಿ ಸೋದರಾಳಿಯನಿರುವನು ತಂಗಿಯ ಸುಭದ್ರ ಅವನು ಇದ್ದರೆ ಅವನಿಗೆ ತಕ್ಕಂತ ರಾಜ್ಯವಲ್ಲವಲ್ಲ ಮಗಳಿಗೆ ಸೋದರ ಅಳಿಯನನ್ನು ಕೊಟ್ಟು ಲಗ್ನವನ್ನು ಮಾಡು ಪುಣ್ಯವನ್ನು ಕಟ್ಟಿಕೋ ಸಹಜವಾಗಿ ಈ ಸಮಯದಲ್ಲ ನನ್ನ ಮಗನನ್ನು ಕೊಡಬದಲ್ಲ ತಂಗಿ ಒಡ ಹುಟ್ಟಿದವಾಗಿ ನಿನ್ನನ್ನು ಬೇಡಿಕೊಳ್ಳುತ್ತಿರುವೆನು ಅಮ್ಮ ತಂಗಿಯ ಸುಭದ್ರ ನಿನ್ನ ಸಂಪತ್ತು ಕಣ್ಣಿನಿಂದ ನೋಡಿ ಮತ್ತೆ ಅದೇ ಮನೆಗೆ ನಾನು ಮಗನನ್ನು ಕೊಡಬದಲ್ಲ ಅಣ್ಣಯ್ಯ ಅಣ್ಣಯ್ಯ ಅಮ್ಮ ತಂಗಿಯ ಸುಭದ್ರ ಸೋದರ ಅಳಿಯನ ಅವನು ತಕ್ಕಂತ ರಾಜ್ಯವಲ್ಲವಲ್ಲ ತಂಗಿ ಅಣ್ಣಯ್ಯ ಅಮ್ಮ ತಂಗಿಯ ಸುಭದ್ರ ನನ್ನ ಮಗನಿಗೆ ಏನು ಕಡಿಮೆ ಆಗಿರುವುದು ನಿನ್ನ ಮಗನಿಗೆ ನನ್ನ ಬದಕ್ಕೆ ಅನ್ನವಿಲ್ಲದೆ ಅರಣ್ಯವನ್ನು ಸೇರಿಕೊಂಡಿರುವನು ಅವನ ತಂದೆ ಅಣ್ಣಯ್ಯ ಅಮ್ಮ ತಂಗಿಯ ಸುಭದ್ರ ಒಡ ಹುಟ್ಟಿದವನು ಈ ರೀತಿ ಮಾತನಾಡುತ್ತಿರುವೆಯ ಅಣ್ಣ ನಮ್ಮ ಮಮತೆ ಇಲ್ಲದ ಸಲ್ಲದ ಮಾತುಗಳು ಆಡಿದೆಯಲ್ಲ ತಂಗಿ ಅಣ್ಣಯ್ಯ ಅಣ್ಣಯ್ಯ ಅಮ್ಮ ತಂಗಿಯ ಸುಭದ್ರ ಅಣ್ಣ ಬಲಭದ್ರ ಅಮ್ಮ ತಂಗಿಯಾದ ಸುಭದ್ರ ಮನೆಯಲ್ಲಿ ಸೋದರ ಅಳಿಯಲಾಗಿ ಮಗಳನ್ನು ಕಡೆಗೆ ಕೊಡುವುದರಿಗೆ ಯಾವ ನ್ಯಾಯ ತಂಗಿಯ ಸುಭದ್ರ ಅಣ್ಣ ಬಲಭದ್ರ ಏನು ಮಾತನಾಡಿರಿ ಇಂಥ ಮಾತನ್ನಾಡುತ್ತೇನೋ ನನ್ನ ಮಗನೇನು ಕೂಡಲೇ ಕುಂಟನೆ ಅವನವಲ್ಲವನಾದರೆ ಅವನಿಗೆ ತಕ್ಕಂತ ರಾಜ್ಯವಲ್ಲ ಅರಣ್ಯವನ್ನು ಸೇರಿಕೊಂಡಿರುವನು ತಂಗಿ ಮಗನನ್ನು ಯಾತಕ್ಕೆ ಕೊಡುವುದಿಲ್ಲ ಸಹಜವಾಗಿ ಕೊಡುವುದಿಲ್ಲ ತಂಗಿ ಅವರ ಮನೆಯಂತೆ ನಂಬಿ ಬಂದಿರುವನು ತವರ ಮನೆಯಂತ ನಂಬಿ ಬಂದಿದ್ದರೆ ಇಷ್ಟಗಳ ಹಣ್ಣಾಕಿ ಸಂತೋಷಿದ್ದೆ ಸರಿಯಾದ ತಂಗಿ ಮಗನನ್ನು ಕೊಟ್ಟು ಪುಣ್ಯವನ್ನು ಕಟ್ಟಿಕೋ ಅಣ್ಣ ರಾಜಾಮಿ ಕನ್ಯ ಅಮ್ಮ ತಂಗಿಯಾದ ಸುಭದ್ರ ದೇವಿ ಅಣ್ಣ ಬಲಭದ್ರ ನಿನ್ನ ಮಗನ ಕನ್ನೆಗೆ ನಂದೆಯಾರಾದರೂ ಕರೆದ ಕನ್ನೆಯನ್ನು ಕೊಟ್ಟು ಇವ
ಹೆಚ್ಚಿಗೆ ಮಾತನಾಡಿದ ಬಾಯಿ ಮುಚ್ಚಿಕೊಂಡು ನಡೆಯ ಮುತ್ತರು ಸಾಕು ಮಾಡಿ ನಿನ್ನ ಮಗಳ ಏ ವಚ್ಚಯಾದ ಸತ್ಯಭಾಮ ಅಹೋ ಮಾವ, ಸೊಸೆಯಾದ ಸತ್ಯಭಾಮ ಮಾತು ಕೊಟ್ಟಿ ರೀತಿ ಮಾತು ತಪ್ಪುವರೆ. ಅಮ್ಮ ಸೊಸೆಯಾದ ಸತ್ಯಭಾಮ ನನ್ನ ತಂಗಿಯಾದ ಸುಭದ್ರಿಯ ಮೊದಲು ನನಗೆ ಮಾತು ಕೊಟ್ಟು ತಪ್ಪಿರುವಳು. ಏನೆಂದು ಮಾತು ಕೊಟ್ಟು ತಪ್ಪಿರುವಳು? ದುರ್ಯೋಧನಾದ ಚಕ್ರವರ್ತಿಗೆ ನನ್ನನ್ನು ದುರ್ಯೋಧನ ಚಕ್ರವರ್ತಿಗೆ ಮಾತನಾಡಿದ್ದರೆ ಹಾ, ಆ ಹಚ್ಚನದಿಂದ ಎತ್ತಬಹುದು. ಹೌದೇ ಹೌದಮ್ಮ ಸತ್ಯಭಾಮ. ಮಾವ, ಸತ್ಯಭಾಮ ಹೇಳಲೆ. ಅದೇನು ಚೆನ್ನಾಗಿರಮ್ಮ ಸತ್ಯಭಾಮ. ಓ ಮಾವ, ಸೊಸೆಯಾದ ಸತ್ಯಭಾಮ ನಿಮ್ಮ ಎದುರು ನಿಂತು ಮಾತನಾಡುವ ಜ್ಞಾನವೂ ಇರಲಿಲ್ಲ. ಬಾಬಾ, ಸೊಸೆಯಾದ ಸತ್ಯಭಾಮ ಸರ್ವ ವಿಚಾರವನ್ನು ಬಲ್ಲಂತವರು ನೀವೇ ಅಲ್ಲವೇ? ಹ ನೀವೇ ಈ ರೀತಿ ಕೋಪವನ್ನು ತಾಳಿದರೆ ನಿನಗೆ ಬುದ್ಧಿಯನ್ನು ಹೇಳುವವರು ಯಾರು? ಬಾಬಾ, ಸತ್ಯಭಾಮ ನಿನ್ನ ಮಗನನ್ನು ತಂಗಿಯ ಮಗನಿಗೆ ಕೊಡುವುದೆಂದು ಮಾತು ಕೊಟ್ಟು ಈಗ ಮಾತು ತಪ್ಪುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಬಾಬಾ ಬಲಭದ್ರದೇವ. ಅಮ್ಮ ಸತ್ಯಭಾಮ ಬಾಬಾ, ಮೂರ್ಖನತೆ ವಿತವಾದ ಸುಭದ್ರೆಯ ಗುಂಡಾರನ್ನ ಗಲ್ಲ ಗಂಡನ ಕೂಡ ಕಷ್ಟಪಡಬಹುದು ಕಣ್ಣಾರು ನೋಡು. ಕರುಣ ಬಯಸಿ ಸೋದರಿ ಎಂಬ ಭಾವದಿಂದ ಕರೆಸಿದ್ದೆ ತಪ್ಪಾಯಿತು. ಅಮ್ಮ ಸತ್ಯಭಾಮ ಬಾಬಾ, ಬೆರಳದ ಬದಕ್ಕೆ ಸಂದಾದರೆ ಕಾಲದ ಬದಕ್ಕೆ ಎಂಬಾದಂತೆ ಎರಡು ದಿನ ಬಂದ ಒಟ್ಟ ಬರುವುದು ಗಂಡವಾಗಲೆಂದರೆ ಮಗಳನ್ನ ಕೊಡಲಿಲ್ಲವೆಂದು ಶಾಪವನ್ನು ಪಡೆದಳು. ಆಹಾ, ಅಮ್ಮ ಸತ್ಯಭಾಮ ಬಾಬಾ, ಇದು ಅಲ್ಲದೆ ಎನ್ನನ್ನು ಕಂಡ ಬಾಯಿಗೆ ಬಂದಂತ ದುರ್ವಾಸಗಳು ಆಡಿದ ನೋಡಿದೆಯ ಕೃಷ್ಣನ ರಾಣಿಯ ತನಗಾಣಿ. ಅಹೋ ಬಾಬಾ, ಸೊಸೆಯಾದ ಸತ್ಯಭಾಮ ಅವರ ಸೋದರಾಳಿಗೆ ಮಗಳನ್ನು ಕೊಡುವನೆಂದು ಹೇಳಿದ್ದಲ್ಲವೇ ನೀನು? ಸಹಜವಾಗಿ ಹೇಳಿದವ ನಮ್ಮ ಸತ್ಯಭಾಮ. ಈ ರೀತಿ ಮಾತು ತಪ್ಪಬಾರದು ಬಾಬಾ. ನಮ್ಮ ತಂಗಿಯಾದ ಸುಭದ್ರಿಯೇ ಮಾತುಕಟ್ಟೆ ತಪ್ಪಿದರೆ ನನಗೆ ನಿಮಗೆ ಒಳ್ಳೆಯದಾಗಬಹುದು ನಮ್ಮ ಸತ್ಯಭಾಮ. ಬಾಬಾ, ಸೊಸೆಯಾದ ಸತ್ಯಭಾಮ ಹೇಳುವಿನ ಕೇಳು. ಅವಿಯರು ಚೆನ್ನಾಗಿ ನಮ್ಮ ಸತ್ಯಭಾಮ. ಸೋದರ ಹಳ್ಳಿಯಲ್ಲಿ ಮಗನ ಸೋದೆಯಿಂದ ಮಾತು ತಪ್ಪುವರೇನು? ಸೋದರ ಹಳ್ಳಿಯಲ್ಲಿ ಮಗನ ಸೋದೆಯಿಂದ ಮಾತು ತಪ್ಪುವರೇನು? ಅಹೋ ಬಾಬಾ, ಸೊಸೆಯಾದ ಸತ್ಯಭಾಮ ಸುಭದ್ರೆಯು ನಿನಗೆ ಒಡ ಹುಟ್ಟಿದ ಸಹೋದರಿ ಅಲ್ಲವೇ? ಹೌದಮ್ಮ ಸತ್ಯಭಾಮ. ಇಲ್ಲವೆಂದವರಾರು ಏನೋ ಅಣ್ಣನೆಂಬ ಮಮಕಾರದಿಂದ ಎರಡು ಮಾತು ಹೆಚ್ಚಾದರೆ ಹಾಡಿರಬಹುದಲ್ಲವೇ? ಅದೇ ಮಾತನ್ನು ಮನಸ್ಸಿಗೆ ಹಚ್ಚಿಕೊಂಡು ಈ ರೀತಿ ಮಗಳನ್ನು ಕೊಡುವುದಿಲ್ಲವೆಂದು ಹೇಳುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ನಿನ್ನ ಹಠವನ್ನು ಬಿಟ್ಟು ನಿನ್ನ ಮಗಳನ್ನು ಅವಳ ಮಗನಿಗೆ ಕೊಡುವಂತವನಾಗು ಬಾಬಾ ಬಲಭದ್ರದೇವ. ಅಮ್ಮ ಸೊಸೆಯಾದ ಸತ್ಯಭಾಮ ಬಾಬಾ,
ಕೇಳವರಿದ್ದರೆ ಏಳವರ ಬಾಯನ್ನು ನಂದಿತು ಅರಣ್ಯದಲ್ಲಿ ಸೊಗದು ಸಲಗೆ ಗಡಗಳ ಕಂಡಾಚೆಗೆ ಬರೆಯಲಾಗದ ಅನ್ನಂತಾಂತಗಳಂತಿಂದು ಕೆಡದ ಮೆಲ್ಲಗೆ ಬಿಟ್ಟ ಗಂಡು ಕಾಲವಂ ಕಲಿಯುವ ಬಡಬಟ್ಟನ ಮಗನಿಗೆ ಮಗಳನ್ನು ಕೊಡಿ ಎಂದು ಹೇಳಿದೆಯಲ್ಲ ಎನ್ನ ಮಕ್ಕಳಂ ಪಡೆದವರಾದರೆ ಈ ಸುದ್ದಿಯನ್ನು ಹೇಳಬರೇ ಸತ್ಯಭಾಮ ಕೊಟ್ಟರೆ ನೋಡು ಸಹಿಸಬರೇ ಉಣ್ಣುವುದಕ್ಕೆ ಅನ್ನವಿಲ್ಲದ ಸಂಕಟ ಪಡಬಾರದು ಮಕ್ಕಳ ದುಃಖವನ್ನು ಯಾರು ನೋಡಬರು ಅಮ್ಮ ಸತ್ಯಭಾಮ ಕೊಟ್ಟ ಮೆದುಕ ಪದಕ್ಕಿಂತ ನಿಷ್ಠುರಾಗಬದುಲೇ ಸಲ್ಲವೇ ನಮ್ಮ ಸತ್ಯಭಾಮ ಇಷ್ಟ ದೂರ ಆಲೋಚನೆ ಮಾಡಿ ಎನ್ನ ಮನಸ್ಸು ಬೇಸರ ಕಳಿಸಬೇಡ ಸತ್ಯಭಾಮ ಎತ್ತದಿರ ಮತ್ತೊಂದು ಸಾರಿಸುವ ಪ್ರಿಯನೇಮ ಎಲ್ಲೋ ಬಲಭದ್ರ ಎನ್ನ ಈ ಮರಳು ಬರುವ ಬಿಡಲಿಲ್ಲ ವನವಾಸದಲ್ಲಿರುವುದನ್ನು ತಗೊಂಡವನು ಕೂಡ ಬೀಗತನ ಮಾಡಬಹುದು ಎನ್ನ ಮನಸ್ಸಿಗೆ ಮತ್ತೆ ಸರಿಬಾರದು ಅಮ್ಮ ತಂಗಿ ಸುಭದ್ರ ಅಣ್ಣ ಬಲಭದ್ರ ನರಿಯ ಸ್ವರ್ಗಲೋಕವನ್ನು ಬಯಸಿದಂತೆ ನೀನು ನನ್ನ ಮಗಳನ್ನು ಬಯಸಿದೀಯ ಮಕ್ಕಳು ಗೆಳೆಯ ಪಂಜರ ತಲೆಗೆ ಕಾಕ ಮರಿಯಂ ಬಿಟ್ಟರೆ ಅದು ಹೇಗೆ ಶೋಭಿಸಬಹುದು ಅಮ್ಮ ತಂಗಿ ಸುಭದ್ರ ಅಣ್ಣ ಬಲಭದ್ರ ಎನ್ನ ಈ ಭ್ರಾಂತಿಯನ್ನ ಬಿಟ್ಟ ಇಷ್ಟ ದಿನಗಳ ನನ್ನ ಮಗನನ್ನು ನಮ್ಮ ಮನೆಯಲ್ಲಿಟ್ಟುಕೊಂಡು ಸಾಕು ಸಲಿಸಿ ಸಂಪಾದಿದ್ದೆ ತಪ್ಪಾಯಿತು ಸಾರಿ ಸಾರಿಗೆ ಮಗನ ಸುದ್ದಿಯನ್ನೆತ್ತಿದರೆ ಎನ್ನ ಮನಸ್ಸಿಗೆ ಮತ್ತೆ ಸರಿಬಾರದು ಖಂಡಿಯ ಸುಭದ್ರದೇವಿ ಏನೋ ಬಲಭದ್ರ ಹೇ ಕೃಷ್ಣಮಂಡಿಯರಾದ ಸುಭದ್ರ ಎಲ್ಲ ವಚನ ಪೃಷ್ಠ ಹೇ ವಚನ ಮಂಡ್ಯ ಮಗಳನ್ನು ಕೊಡುತ್ತೇನೆಂದ ಆನೆ ಪ್ರಮಾಣವನ್ನು ಮಾಡಿ ಈಗ ವಚನವನ್ನು ತಪ್ಪುತ್ತಿರುವೆ ಹೇ ಕೃಷ್ಣಮಂಡಿ ಮೊದಲು ನೀನು ಮಾತು ಕೊಟ್ಟಿ ಏತಕ್ಕೆ ತಪ್ಪಿರುವೆ ಎಲ್ಲ ಬಲಭದ್ರ ಹೇ ಕೃಷ್ಣಮಂಡಿಯರಾದ ಸುಭದ್ರ ಎಲ್ಲ ಮೂರ್ಖ ಹೇ ಮೂರ್ಖ ನಿನ್ನಂಥ ವಚನ ಪೃಷ್ಠನನ್ನು ನಾನು ಎಲ್ಲಿ ನೋಡಲಿಲ್ಲ ನಿನ್ನಂತ ವಚನ ಭ್ರಷ್ಟ ಮಂಡಿಯರಾದ ಸುಭದ್ರೆಯನ್ನು ಲೋಕದಲ್ಲಿ ಕಾಣಲಿಲ್ಲ ಹೇ ಭ್ರಷ್ಟ ಮಂಡ್ಯ ಹೇ ಅದಮ ಅದೇನು ಚೆನ್ನಾಗಿ ಹೇ ಭ್ರಷ್ಟ ಮಂಡ್ಯ ನ್ಯಾಯವೇ ಅನ್ನುತ್ತಾನೆ ಎಲ್ಲ ವಚನ ಪೃಷ್ಠ ಹೇ ವಚನ ಭ್ರಷ್ಟ ಮಂಡ್ಯ ಎಲ್ಲ ಪರಮ ಪಾಪಿಷ್ಠ ಪರಮ ಪಾಪಿಷ್ಠ ಸಾವಿರ ಬರೆಯನ್ನು ನಾನು ನಂಬಿ ಬಂದರು ತಂಗಿಯಪ್ಪ ಅಂತ ಕಾರಣ ಇಲ್ಲದೆ ಬಾಯಿಗೆ ಬಂದು ಆಡಬಾರುತ್ತಿರುವೆಯ ಹೇ ಭ್ರಷ್ಟ ಮಂಡ್ಯ ಹಣ್ಣನಂದ ಮಮತೆ ಇಲ್ಲದೆ ಸಲ್ಲದ ಮಾತುಗಳನ್ನು ಯಾತಕ್ಕಾಡಿವೆ ಈ ಸಭಾಕರ್ತರಿಗೆ ಮಗಳನ್ನು ಕೊಡುತ್ತೇನೆಂದ ಆನೆ ಪ್ರಮಾಣವನ್ನು ಮಾಡಿ ಈಗ ವಚನವನ್ನು ತಪ್ಪುತ್ತಿರುವೆಯ ಹೇ ಭ್ರಷ್ಟ ಮಂಡ್ಯ ಮೊದಲು ನೀನು ಮಾತು ಕೊಟ್ಟು ಯಾತಕ್ಕೆ ತನ್ನಿಗೆ ತಪ್ಪಿರುವೆ ಏತಕ್ಕೆ ಮಗಳನ್ನು ಕೊಡುವುದಿಲ್ಲ ನೀನು ಯಾತಕ್ಕೆ ಮಗಳನ್ನು ಕೊಡದಿಲ್ಲ ಹೇ ಭ್ರಷ್ಟ ಮಂಡ್ಯ ಮಗಳನ್ನು ಕೊಟ್ಟು ಪಟ್ಟವನ್ನು ಕಟ್ಟಿಕೋ ಸಹಜವಾಗಿ ಮುತ್ತಿನಂತ ಮಗಳನ್ನು ನಾನು ಕೊಡಲಾರೆನು ಗಂಟೆಯನ್ನು ಬಲರಾಮ ಗುಣಮುಟ್ಟಿಸಿದ ಹೇ ತಂಗಿಯಾದ ಸುಭದ್ರ ಪದೇ ಪದೇ ಮುಡಿಗಾಟದ ಮಾತುಗಳನ್ನು ಹೇಳಿ ನನ್ನನ್ನು ಮಾತ್ರ ಪರಿಯಾಚ ಮಾಡಬೇಡ ಹೇ ಭ್ರಷ್ಟ ಮಂಡಿಯರಾದ ಸುಭದ್ರ ಎಲ್ಲ ವಚನ ಭ್ರಷ್ಟ ಸಾರಿ ಸಾರಿಗೆ ಮಗಳ ಸುದ್ದಿಯನ್ನೆತ್ತಿದರೆ ಎನ್ನ ಮನಸ್ಸಿಗೆ ಮಾತ್ರ ಸರಿಬಾರದು ಇಷ್ಟವರೆಗೆ ನೀನು ಬಾಯಿಗೆ ಬಂದಂತೆ ಮಾತನಾಡಿದರು ಒಡ ಹುಟ್ಟಿದರಂದವದ ಗರಳ ಬಟ್ಟಿದವರಿಗೆ ಸುಮ್ಮನಾದ ಇನ್ನೊಂದು ಸಾರಿ ಈ ಸುದ್ದಿಯನ್ನೆತ್ತಿದರೆ ಖಂಡಿತವಾಗಿ ನನ್ನ ಮರ್ಯಾದೆ ಮುರಿಯುವುದಿಲ್ಲ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡೆಯ ಹೋಗ್ತಾರೆ ಸಾಕು ಮಾಡಿ ನೋಡೋಣ ಪಾರ್ಥನ
ಭ್ರಷ್ಟಮಂಡಿಯರಾದ ಸುಭದ್ರ ಪಾರ್ಥನ ಮಗನಿಗೆ ಮಗಳನ್ನು ಕೊಡದೆ ಮೂರ್ಖನಾದ ಕೌರವನ ಮಗನಿಗೆ ಮಗಳನ್ನು ಕೊಡುತ್ತಿರುವಂತೆ ಹೇಳುವೆಯ? ನಿನ್ನಂಥ ಮೂರ್ಖನನ್ನು ನಾನು ಎಲ್ಲಿ ನೋಡಲಿಲ್ಲ. ನಿನ್ನಂಥ ಮೂರ್ಖನಾದ ತಂಗಿಯನ್ನು ನಾನು ಎಲ್ಲಿ ಕಾಣಲಿಲ್ಲ. ಆದ ಪ್ರಮಾಣವನ್ನು ಮಾಡಿ ತಿರುಗಿ ನಿಂತಿರುವೆಯ? ಆಗ ಪ್ರಮಾಣವನ್ನು ಮಾಡಿ ಮಾತು ಕೊಟ್ಟ ಆರ್ಥನ ಮುಂದೆ ಯಾತಕ್ಕೆ ಎತ್ತವಾದ ವಚನ ಭ್ರಷ್ಟ. ವಚನ ಭ್ರಷ್ಟ ಮಂಡ್ಯ ಭ್ರಷ್ಟ ಮಂಡ್ಯ ಸಾರತೆ ಈ ಸುಭದ್ರೆಯ ಮಕ್ಕಳ ನುಡಿಗಳನ್ನು ಕೇಳಿದೆಯೋ? ಕೇಳಿದಿಲ್ಲ ದೇವ. ತಂಡ ತಂಡದ ಪರಿಶೋಭಿಸವ ಪಂಡಿತರ ಮಂಡಲದಲ್ಲಿ ಎಂದೊಂದು ಮಾಡಿ ವಚನ ಭ್ರಷ್ಟ ಮೋಸಗಾರನೆಂದು ನುಡಿಯವರು. ಎಂತ ಕಠೋರ ವಾಕ್ಯವನ್ನು ನಾನು ಕೇಳಾರನು. ಸಾರತೆ ಈ ಮತವಿತಲಾದ ಸುಭದ್ರಿಗೆ ಯಾರಾದರೂ ಹಟ್ಟ ಬಂದರೆ ನರರೇ ಬರಲಿ ದೇವತೆಗಳ ಬರಲು ಯಾರು ಬಂದರೂ ಈ ವಿಷಯದಲ್ಲಿ ನಾನು ಸಹಿಸಿಕೊಳ್ಳಬಲ್ಲ. ಈ ಹದಗಳನ್ನು ಬರೆದು ಚರ್ಚೆಯವರಿಗೆ ನುಗ್ಗಿ ಬಿಡುವನು. ಅದೇ ಎರೈ ಸಾರತೆ ಹೇ ಮುಕ್ಕರ, ಮೂರ್ಖನೇ, ನೀನು ನನ್ನ ಮನೆಯಲ್ಲಿರುವುದಕ್ಕೆ ಯೋಗ್ಯರಲ್ಲ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡೆಯ ಭ್ರಷ್ಟನೇ ನಿಷ್ಠ ಎಲ್ಲ ನಮನೆ. ಎಲ್ಲ ಗಮನೆ, ಹೇ ಅದನೇ ಎಲ್ಲ ಮೋಸಗಾರ, ಹೇ ಮೋಸಮಂಡ್ಯ ಎಲ್ಲ ವಚನ ಭ್ರಷ್ಟ. ಹೇ ವಚನ ಭ್ರಷ್ಟನಾದ ಸುಭದ್ರೆ ಕೇಳಿದರೆ ಕೇಳು. ಅದೇನು ತಂದಾಗ ಕೈಗಳ ಕೈಯ ಹಾಗೆ ಹಾಗೆ ಎಲ್ಲ ಮೂರ್ಖರೇ, ಹೇ ಮೂರ್ಖರೇ, ಎಲ್ಲ ಮೋಸಗಾರ, ಹೇ ಮೋಸಮಂಡ್ಯ ಎಲ್ಲ ವಚನ ಭ್ರಷ್ಟ. ಇನ್ನೊಂದು ಸಾರಿ ಈ ಸುದ್ದಿಯನ್ನು ಎತ್ತಬೇಡ ಮೂರ್ಖ. ತುಂಬಿದ ಸಭೆಯಲ್ಲಿ ಕೈಯೊಳ ಕೈಯನ್ನು ಹಾಕಿ ಭಾಷೆಯನ್ನು ಕೊಟ್ಟು ಈಗ ವಚನ ಭ್ರಷ್ಟನಾಗುತ್ತಿರುವೆಯ? ಹೇ ಭ್ರಷ್ಟಮಂಡಿಯರಾದ ಸುಭದ್ರ ಯಾತಕ್ಕೆ ಆರ್ತನನ್ನು ಎತ್ತುವುದು? ಹೇ ಮೂರ್ಖ, ವಚನ ಭ್ರಷ್ಟನಾಗಿ ನೀನು ಬಾಳಿ ಫಲವೆಂದೇನು? ನೀನು ವಚನ ಭ್ರಷ್ಟರಾಗಿ ಯಾತಕ್ಕೆ ಇಂಥ ಪಡೆ ನುಡಿಗಳನ್ನು ಆಡುತ್ತಿರುವೆ? ತಂಗಿಯ ಮನಸ್ಸನ್ನು ನೋಯಿಸುತ್ತಿರುವೆಯ? ಅಣ್ಣ ನಮ್ಮ ಮಮತೆ ಇಲ್ಲದೆ ಈ ಸಭಾಧ್ಯಕ್ಷರ ಕೇಳುವಂತೆ ಕೆಟ್ಟ ಮಾತುಗಳನ್ನು ಆಡಿದೆಯಲ್ಲ ಭ್ರಷ್ಟಮಂಡ್ಯ. ಕತ್ತು ಹಿಡಿದು ಹೊರನೋಕುವೆಯ? ಹೇ ಭ್ರಷ್ಟಮಂಡ್ಯ, ಎಲ್ಲ ಬಲರಾಮ, ಹೇ ಭ್ರಷ್ಟಮಂಡಿಯರಾದ ಸುಭದ್ರ ದುರ್ಬುದ್ಧಿ ನಿಸೀವ. ಅಮ್ಮ ತಂಗಿಯಾದ ಸುಭದ್ರಾ ದೇವಿ, ಎಲ್ಲ ಬಲಭದ್ರ, ನೀನು ಮನೆಯಂಬಿಟ್ಟು ಹೋದರೆ ನನ್ನ ಸಂಪತ್ತೇನು ಕಡಿಮೆ ಆಗುವುದಿಲ್ಲ. ಈ ಹೊತ್ತಿಗೆ ಬಟ ಮುಟ್ಟಿದ ನಂಬುವುದ ಮಮತೆಯನ್ನು ಬಿಟ್ಟು ಸೋದರ ಸನಿಯನ ಮೇಲೆ ಕದನವಂತಟ್ಟ ಮಗಳನ್ನು ರಕ್ಷಣೆಗೆ ಕೊಟ್ಟ ನಾನು ಸಂತೋಷವಂಪಟ್ಟೆ. ನಿನ್ನ ಮೇಲೆ ವೈರತ್ವವಂತಟ್ಟೆ, ನಿನ್ನನ್ನ ಮನಸ್ಸಿನಲ್ಲಿ ಮರೆತು ಬಿಟ್ಟೆ. ನೀನು ಹೋಗುವುದಕ್ಕೆ ಒಂದು ಅಪ್ಪಣೆಯನ್ನು ಕೊಟ್ಟೆ. ನಮ್ಮ ಪಟ್ಟಣದಲ್ಲಿ ಕೂಡುದೊಂದು ಬಂದ ಅಗ್ನಿಯಂಬಿಟ್ಟೆ. ಹೇ ಭ್ರಷ್ಟಮಂಡಿಯರಾದ ಸುಭದ್ರ, ಎಲ್ಲ ಭ್ರಷ್ಟ. ಆಕಸ್ಸ ಮಾತ್ರ ನನ್ನ ಸುಳುವು ನಮ್ಮ ಊರಿನಲ್ಲಿ ಕಂಡರೆ ಖಂಡಿತವಾಗಿ ನಿನ್ನ ಪ್ರಾಣ ಉಳಿಯುವುದಿಲ್ಲ. ಸಹೋದರೇ, ಇದು ನನ್ನ ಗಂಡನ ಮನೆಗಿದ್ದಾರೆ, ತವರ ಮನೆ ಎಂಬುದನ್ನು ಮರೆ ನೆನೆತಬಾರ ಜನ್ಮ ಜನ್ಮಕ್ಕೊಂದೊಂದು ಸಾರಿ. ಯಮ್ಮ ಇಂತ ಬಂಗದ ಮಗಳು ಮಾಡ್ಕೊಂಡು ಏನ್ ಮಾಡ್ತೀವಿ? ಲಾಗ್ಲಾಪದ ಬಂಗಾರ ತಂದಿದೆ ಹೆಣ್ಣು. ನಾನು ಹೋಗಿ ಹುಡುಕಿ
ಇದು ಒಳ್ಳೆ ಗೊತ್ತ ಮಾಡಿ ಸುಮ್ಮನೆ ಹಿಡ್ಕೊಂಡು ಬಿಟ್ಟಿಗೆ ಅವನಪ್ಪ ಏನೇನ್ ಕೊಡಂಗಿಲ್ಲ ಅಂತ ಈ ಭ್ರಷ್ಟ ಮುಂಡಿಗೆ ನಾನು ಎಷ್ಟು ಹೇಳಿದರೂ ಮನೆಯನ್ನು ಬಿಟ್ಟು ಹೋಗದೆ ಇಲ್ಲೇ ಒಟಗುಡುತ್ತಾ ಇರುವ ನಾನು ಕೂಡ ಹೇಳಿದೆ ಬೇಡ ಅಂತ ನಾನು ಹೇಳ್ತಕ್ಕ ಹೇಳು ಜಾಗೃತಿಯಿಂದ ಇವಳ ಕುತ್ತಿಗೆ ಮಿಡಿದ ಹೊರಗೆ ನುಗ್ಗಿ ಬಂದು ನಾವು ಸಾರಥ್ಯ ಒಡದಿದ ನಮೋ ನಮೋ ಜನನೇ ಸೌಖ್ಯ ಪ್ರದಾಯನ ಆಯುಷ್ಮಾನ ಮಸ್ತ್ ಮೇಲೆ ಕೇಳು ಕುಮಾರ ಕಂದ ಅಮ್ಮ ತಾಯಿಯಾದ ದೇವಕ್ಕೆ ಹೇಳಿದ್ರೆ ಕೇಳು ಅದೇನು ಚೆನ್ನಾಗಿ ಅಮ್ಮ ಜನನೇ ರಣಬೇರ ಕಂಠೇರ ಕರ್ತನಾದ ಬಲರಾಮರೇ ತಾಯಿಯಾದ ದೇವಕ್ಕೆ ಎನ್ನ ಮಾತನ್ನು ಚಿತ್ತವಿಟ್ಟು ಕೇಳು ಅದೇನು ಚೆನ್ನಾಗಿ ಜನನೇ ನಿನ್ನ ಮಗಳಾದ ಶಶಿರೇಖೆಗೆ ಅಭಿಮನ್ಯುವಿಗೆ ಕೊಟ್ಟು ಲಗ್ನ ಮಾಡಿದರೆ ಎನ್ನ ಮನಸ್ಸಿಗೆ ಸಂತೋಷವಾಗುವುದು ಕಟ್ಟಿಯ ಮಗನಾದ ಬಲರಾಮನೇ ಅಮ್ಮ ಜನನೇ ನಮಗೆ ಹಿತವಾಗಿ ನೀತಿಯನ್ನು ಹೇಳುವುದಕ್ಕೆ ಬಂದಿರುವೆ ಸುಭದ್ರ ಸುದ್ದಿಯನ್ನು ಎನ್ನ ಕಿವಿಯನಿಗೆ ಬಿದ್ದರೆ ಎನ್ನ ಮನೆಗೆ ಮುಖಾಗ್ರಿವೆ ಬಡಬಕ್ರಿಯಾಗಿ ಹೋಗ್ಕಳಿಸುವುದು ಅಮ್ಮ ಜನನೇ ಸದಾ ಹೇಗೆದೆಯ ಈ ಸಮಾಜ ಜನರು ಕೇಳುವಂತೆ ಕೆಟ್ಟ ಮಾತುಗಳನ್ನು ಹಾಡಿದರು ಅಮ್ಮ ಜನನೇ ಮಗನೇ ಇರಲಿ ಒಳ್ಳೆಯದು ಇದರ ದಂಡ ನಿನಗೆ ಯಾತಕ್ಕೆ ಬೇಕು ಜನನೇ ಸೌಖ್ಯ ಪ್ರದಾಯನೇ ನಿನ್ನ ಮಾನ ಪ್ರೇಮಕ್ಕನಾಯಕ ಅಮ್ಮ ತಾಯಿಯಾದ ದೇವತೆ ನಿನ್ನ ನಡತೆಯನ್ನು ನಾನು ಒಪ್ಪಲಾರೆನು ಅದಿಯಾತಕ್ಕೆ ಮೆಚ್ಚಬದಲ ತಂಗಿ ಅಮ್ಮ ಜನನೇ ನಿನ್ನ ಒಡ ಹುಟ್ಟಿದ ಗಟ್ಟಿಯಾದ ಸುಭದ್ರೆಯ ಮಾತಿನಂತೆ ಸೋದರ ಅಳಿಯನಾದ ಅಭಿಮನ್ಯನಿಗೆ ನಿನ್ನ ಮಗಳನ್ನು ಕೊಟ್ಟು ಲಗ್ನವನ್ನು ಮಾಡು ಗಂಡೆಯ ಬಲರಾಮನೇ ಅಮ್ಮ ಜನನೇ ಅಮ್ಮ ಜನನೇ ಚಂಡತರ ಸಮೂಹದಲ್ಲಿ ಎನ್ನ ಗಣತ ಏನು ವೇದನ
ಬಾಯಿ ಮುಚ್ಚಿಕೊಂಡು ನಡಿಯಮ್ಮ ಜನರೇ ವಾಸದೇವನ ರಾಣೆ. ಎಲ್ಲ ಬಲಭದ್ರ, ಹೇ ಪಾಪಿಷ್ಠರಾದ ಸುಭದ್ರ, ಎಲ್ಲ ಭ್ರಷ್ಟ, ಹೇ ಭ್ರಷ್ಟಮಂಡ, ಎಲ್ಲ ಮೋಸಗಾರ, ಇನ್ನೊಂದು ಸಾರಿ ಈ ಸುದ್ದಿಯನ್ನು ಎನ್ನ ಮುಂದೆ ಹೊರಬೇಡ. ಏನುವರೆ ಕೇಳು. ಅದೇನು ಚೆನ್ನಾಗಿ ಭ್ರಷ್ಟಮಂಡ. ಆಲಿಸೋ ಅನ್ನ, ಎಲ್ಲ ಮೋಸಗಾರ, ಹೇ ಮೋಸಮಂಡ, ಎಲ್ಲ ಭ್ರಷ್ಟ, ಕರುಣೆ ಇಲ್ಲದೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿರುವೆಯ. ಲಕ್ಷಣ ಲಕ್ಷಣ. ಎಲ್ಲ ಮೂರ್ಖ, ಹೇ ಮೂರ್ಖ, ನಿನ್ನ ಮನವನ್ನು ಕೊಟ್ಟರು ನಾನು ಮಾಡಿಕೊಳ್ಳುವುದಿಲ್ಲ. ನಿನ್ನನ್ನು ಮಾಡಿಕ ಅಂತ ಬಾಯಿಂದ ನಾನೇನು ಕರೆಯಲಿಕ್ಕೆ ಬಂದಿಲ್ಲವಲ್ಲ. ನಿನ್ನ ಮನೆಯಲ್ಲಿ ನಿಂತು ಸಹ ನೀರು ಕೊಡುವುದಿಲ್ಲ. ನಾನೇನು ನೀರು ಕುಡಿವ ಎಂದು ನಿನ್ನನ್ನು ಕರೆಯುವುದಕ್ಕೆ ಬಂದಿಲ್ಲವಲ್ಲ ತಂದೆ. ಹೇ ವಚನವಸ್ತ್ರೀಯರಾದ ಮೂರ್ಖ, ತವರ ಮನೆಯನ್ನು ನಂಬಿ ಬಂದ ತಂಗಿಯನ್ನು ಈ ರೀತಿ ಮಾತನಾಡುತ್ತಿರುವೆಯ. ನನ್ನ ನಮ್ಮ ಮಮತೆಯಲ್ಲದ ಸಲ್ಲದ ಮಾತುಗಳನ್ನು ಹಾಡಿ ಈ ಸಭಾಧ್ಯಕ್ಷರ ಕೇಳುವಂತೆ ಗಂಡ ಮಾತುಗಳು ಯಾತಕ್ಕೆ ಆಡಿದವು? ನಿನ್ನ ಸಿರಿ ಸಂಪತ್ತು ಹಾಳಾಗಿ ಹೋಗಲಿ. ನಿನ್ನ ಗಂಡನ ಸಂಪತ್ತು ಹಾಳಾಗಿ ಹೋದರೆ ಕನ್ಯೆಯನ್ನು ಭ್ರಷ್ಟ, ಕಷ್ಟಮಂಡ ಏನು ಮಾತನಾಡಿದ್ರೆ ಬಲಭದ್ರ, ನಿನ್ನ ಹರಕ ಕೈಗೋಡಲಿಲ್ಲವೆಂಬ ಸಂಕಟದಿಂದ ನನ್ನ ಐಶ್ವರ್ಯ ಹಾಳಾಗಲೆಂದು ಶಾಪವನ್ನು ಕೊಡುವೆಯೋ? ಹೇ ಭ್ರಷ್ಟಮಂಡ, ಎಲ್ಲ ಭ್ರಷ್ಟ, ಮರಿಯ ಒದರಿದರೆ ಆಕಾಶವು ಬೆದರಬದ ಉಂಟೆ. ನಿನ್ನಂತ ಎಣ್ಣೆ ಕೊಟ್ಟ ಶಾಪವು ಈ ಯಜ್ಞವಿಗೆ ತೆಗೆದಬದ ಉಂಟೆ. ಹೇ ಭ್ರಷ್ಟಮಂಡಳಾದ ಸುಭದ್ರ, ಎಲ್ಲ ಭ್ರಷ್ಟರೇ, ನಿನ್ನನ್ನು ಎಷ್ಟು ಬೈದರೋ ನಿನಗೆ ನಾಚಿಕೆ ಇಲ್ಲವೇ? ಛೆ, ಅಯಜ್ಞ, ಸುಮ್ಮನೆ ಈ ಸ್ಥಳವನ್ನು ಬಿಟ್ಟ ಹಚ್ಚಿಗೆ ಎದ್ದರೆ ಭ್ರಷ್ಟರೇ ಪರಮ ಪಾಪಿಷ್ಠ. ಎಲ್ಲ ಮೂರ್ಖ, ಹೇ ಮುಖ, ಎಲ್ಲ ಅಧಮ, ಹೇ ಅಧಮಂಡ, ನಡೆ ನಡೆಯಂದ ಲೋಕವೆಲ್ಲ. ಬಂದಲ್ಲವಲ್ಲ ನಿನ್ನ ಸಿರಿ ಸಂಪತ್ತು ಹಾಳಾಗಿ ಹೋಗಲಿ. ಏನು ಮಾತನಾಡಿದ್ರೆ
ಐಶ್ವರ್ಯ ಹೀನರಾಗಿ ಉಣ್ಣಬದಕ್ಕೆ ಅನ್ನವಿಲ್ಲದೆ ನಿಲ್ಲಬದಕ್ಕೆ ನೆಲವಿಲ್ಲದೆ ಅರಣ್ಯ ಮಾರ್ಗವನ್ನು ಸೇರಿಕೊಂಡು ಹಾಳಾಗಿ ಹೋಗಿರುವರು. ಯಾರಿಗೇನು ಕಡಿಮೆ ಆಗಿತ್ತು? ಈ ಹೆಚ್ಚಿಗೆ ಮಾತುಗಳಿಂದ ಏನು ಪ್ರಯೋಜನವಿಲ್ಲ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಡಿ ಮಕ್ಕಳು ಸಾಕು ಮಾಡಿದ ಜನಗಳು. ಎಲ್ಲೋ ಕಷ್ಟ ಏ ಬಸವಣ್ಣ, ಎಲ್ಲ ಮೂರ್ಖ ಹೇ ಮಕ್ಕಳು, ತಂಗಿ ಶಾಪಕ್ಕೆ ಗುರಿಯಾಗಬೇಡ. ನೀನು ಹಣ್ಣು